ಮಲ್ಲೆ ಬದುಕಿರಿಯಾ? ನೀನ್ ಇಲ್ಲೇ ಇದ್ದೀಯಾ? ನಾ ಸತ್ತು ಯಮಲೋಕಕ್ಕೆ ಹೋಯ್ದೆ. ಅಲ್ಲಿ ಯಮರಾಜ ನೀನು ಆದಿ ಅಂಬುಜಮ್ಮನ್ ಜೊತೆ ಸೇರಿ ಮಾಡ್ಬಾರ್ದು ಕೆಲ್ಸ ಎಲ್ಲ ಮಾಡಿದೆ ಅಂತ ಹೇಳಿ ಕತ್ತಿಗೆ ಹಗ್ಗ ಹಾಕಿ ನೇತಾಕಿರ್ ಮರ್ರ. ಕೆಳಗ್ ಗೊತ್ತ ಅಂತ ಕುದಿತಿಪ್ಪು ಎಣ್ಣೆ ಎಲ್ಲ ಇದ್ದಿತ್ ಗೊತ್ತಾ? ಆ ಎಣ್ಣೆ ಒಳಗೆ ತಲೆನ ಮುಳ್ಸಿ ಎತ್ತಿ ಎಲ್ಲ ಮಾಡಿರ್ ಗೊತ್ತಿತ್ತಾ? ಅಷ್ಟೇ ಅಲ್ಲ, ಹಾವು ಬಿಟ್ರು ಚೇಳ್ ಬಿಟ್ರು ಹೆಬ್ಬ ಒಲ್ಲ ಬುಸ್ ಬುಸ್ ಅಂತಿದ್ದಿತ್ತು ಮರ್ರ. ಆಮೇಲೆ ಎತ್ತರದ ಪ್ರದೇಶಕ್ಕೆ ಹೋಗಿ ಗಾಳಿಂಗ್ ಹಿಂಗೆ ತಳ್ರ ನನ್ನ ಆತ್ಮ ಇಲ್ಲಿ ಬಂದ್ ಸೇರ್ಕಂತ. ಯಾರ್ ಪುಣ್ಯನೋ ಏನೋ ನಾ ಬದುಕಿನಲ್ಲ, ಅಷ್ಟೇ ಸಾಕ. ನಾನು ನಿಮ್ಮಿಬ್ರು ಸವಾಸ ಮಾಡುದಿಲ್ಲಪ್ಪ. ನಾನಿನ್ ದಿನ ಶಾಂಭವಿ ದೇವ್ರ ಪೂಜೆ ಮಾಡಿ ಶಿವಗಾಮಿ ಒಟ್ಟಿಗೆ ಸೇರ್ಕೊಂಡ್ಬಿಡ್ತೆ. ಇವಳು ಪ್ರಾಣ ತೆಗಿಯೋ. ಯಾಡು ಬಿಡು, ಇಲ್ಲೇ ಇರ್ತ. ಹಲೋ ಮೇಡಮ್, ರಜೇನ ಒಂದ್ಸಲ ಒಳಗಡೆ ಕಳಿಸಿ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಬನ್ನಿ, ಹ್ಯಾವ್ ಅ ಸೀಟ್. ಮೇಡಮ್ ಏನೋ ಬರಕ್ ಹೇಳಿದ್ರಂತೆ. ಬರಕ್ ಹೇಳ್ದೆ. ರಜನಿ, ನನ್ ಚೇಂಬರ್ ಅಲ್ಲಿರೋ ಲ್ಯಾಪ್ಟಾಪ್ ಅಲ್ಲಿ ಪಾಸ್ವರ್ಡ್ ನ ಯೂಸ್ ಮಾಡಿ ನನ್ ಲ್ಯಾಪ್ಟಾಪ್ ನ ಓಪನ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸ್ವೆಲ್ ಕಂಪನಿಗೆ ನಾವ್ ರೆಡಿ ಮಾಡಿರೋ ಪ್ರಾಜೆಕ್ಟ್ ಫೈಲ್ ನ ಓಪನ್ ಮಾಡಿ ಅದರಲ್ಲಿರೋ ಫೈಲ್ಸ್ ನ ಚೆಕ್ ಮಾಡಿ ಆ ಡೇಟಾನೆಲ್ಲಾನು ನಮ್ ಕಾಂಪಿಟೇಟರ್ ಕಂಪನಿಗೆ ಕಳಿಸಿದ್ದಾರೆ. ಇದರಲ್ಲಿರೋ ಡೇಟಾನ ಯೂಸ್ ಮಾಡಿ ಆ ಪ್ರಾಜೆಕ್ಟ್ ನ ಅವ್ರು ತಗೊಂಡಿದ್ದಾರೆ. ಹೌದಾ? ಯಾರು ಹೇಗ್ ಮಾಡಿರ್ಬೋದು ಮೇಡಮ್? ನಿಮ್ ಪಾಸ್ವರ್ಡ್ ಅವ್ರಿಗೆ ಹೇಗ್ ಗೊತ್ತಾಯ್ತು? ಹೇಳ್ತೀನಿ, ಕುತ್ಕೊಳ್ಳಿ. ಇನ್ನೂ ಮುಗ್ದಿಲ್ಲ, ಕುತ್ಕೊಳ್ಳಿ. ಈ ಲ್ಯಾಪ್ಟಾಪ್ ಅಲ್ಲಿರೋ ಪಾಸ್ವರ್ಡ್ ನನಗೆ ಅಶೋಕ್ ಮಾತ್ರ ಗೊತ್ತಿರೋದು. ಅಶೋಕ್ ಕಡೆಯಿಂದ ನೀವು ಪಾಸ್ವರ್ಡ್ ತಿಳ್ಕೊಂಡು ಫೈಲ್ನ ಓಪನ್ ಮಾಡಿ ಪ್ರಾಜೆಕ್ಟ್ ಡೇಟಾನ ನಮ್ ಕಾಂಪಿಟೇಟರ್ ಕಂಪನಿಗೆ ಕಳಿಸಿದ್ದೀರಾ. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಮೇಡಮ್ ನೀವು? ಅನ್ಯಾಯವಾಗಿ ನನ್ ಮೇಲೆ ಅಪವಾದನೆ ಹೊರಿಸ್ತಾ ಇದ್ದೀರಲ್ಲ. ಯಾರು ಹೇಳಿದ್ದು ಈ ಕೆಲ್ಸ ನಾನೇ ಮಾಡಿದ್ದು ಅಂತ? ನಾನ್ ಯಾಕೆ ಈ ತರ ಎಲ್ಲ ಮಾಡಕ್ ಹೋಗ್ಲಿ ಮೇಡಮ್? ರಚನಿ, ನಾನೆಲ್ಲ ಹೇಳ್ತೀನಿ, ನೀವು ಮೊದಲು ಕುತ್ಕೊಳ್ಳಿ. ಇನ್ನೂ ಮಾತಾಡೋದು ತುಂಬಾ ಇದೆ. ನೀವು ನನ್ ಮೇಲಿರೋ ಕೋಪಕ್ಕೂ ಮಾಡಿರ್ಬೋದಲ್ಲ. ನೋಡಿ, ಈ ಆಫೀಸಿಂದ ನಮ್ ಮನೆಯಿಂದ ನಿಮ್ಮನ್ನ ಆಚೆ ಕಳ್ಸೋದು 1 ನಿಮಿಷದ ಕೆಲ್ಸ. ನಿಮ್ಮಿಂದ ನನ್ ಪರ್ಸನಲ್ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ರು ನಮ್ ಮನೆಯಲ್ಲಿ ನಿಮ್ಮನ್ನ ಉಳಿಸ್ಕೊಂಡಿದ್ದೀನಿ. ನಮ್ ಮನೆಯಿಂದ ಆಚೆ ಹೋಗಿ ಅಂತ ಹೇಳೋದಕ್ಕೆ 1 ನಿಮಿಷ ಸಾಕು. ಆದ್ರೆ ನಿಮ್ ಮಗು ಮುಖ ನೋಡ್ಕೊಂಡು ನಾನು ಸುಮ್ನೆ ಇದ್ದೀನಿ. ರಚನಿ ಹಾಗೇನಾದ್ರೂ ಮಾಡಿದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಬಿಡಿ. ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ. ಇದನ್ನೇನಾದ್ರೂ ನಾವೇ ಕಂಡು ಹಿಡಿದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗತ್ತೆ. ಕಾನೂನು ಪ್ರಕಾರ ಆಕ್ಷನ್ ತಗೋಬೇಕಾಗತ್ತೆ. ಆಮೇಲೆ ನೀವೇ ತೊಂದರೆ ಅನುಭವಿಸ್ಬೇಕಾಗತ್ತೆ. ಯೋಚನೆ ಮಾಡಿ ರಜನಿ. ಮೇಡಮ್, ಯಾವತ್ತೂ ನಾನು ನಿಮಗ್ ಮೋಸ ಮಾಡ್ಬೇಕು ಅಂತಾಗ್ಲಿ, ನಿಮಗ್ ನೋವು ಕೊಡ್ಬೇಕು ಅಂತಾಗ್ಲಿ ನಾನು ಯೋಚನೆ ಮಾಡೇ ಇಲ್ಲ ಮೇಡಮ್. ಆದಿಯವರು ನನ್ನನ್ನ ನಿಮ್ ಮನೆ ಕರ್ಕೊಂಡ್ ಬಂದಿರ್ಬೋದು, ಆದ್ರೆ ಉಳ್ಕೊಳಕ್ಕೆ ಅವಕಾಶ ಕೊಟ್ಟಿರೋದು ನೀವು ಮೇಡಮ್. ನಾನು ದ್ವೇಷಕ್ಕೆ ಮತ್ತೆ ಹಣಕ್ಕೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನನಗ್ ನಿಮ್ ಮೇಲೆ ದ್ವೇಷನೇ ಇಲ್ಲ ಮೇಡಮ್. ಜೊತೆಗೆ ಹಣದ ಆಸೆ ಅನ್ನೋದು ಮೊದ್ಲೇ ಇಲ್ಲ. ಮರ್ಯಾದೆಯಿಂದ ಇರೋಕೆ ಒಂದು ಜಾಗ, 3 ಹೊತ್ತು ಊಟ, ಜೊತೆಗೆ ನನ್ನ ಮಗಳು
ಅಷ್ಟಿದ್ರೆ ಸಾಕು ಅಂತ ಬದುಕ್ತಾ ಇದ್ದೀನಿ ಮೇಡಮ್. ನಾನಿಷ್ಟೆಲ್ಲ ಹೇಳಿದ್ರು ನಿಮಗ್ ನಂಬಿಕೆ ಬರ್ತಿಲ್ಲ ಅಂತಂದ್ರೆ ನೀವೇ ಪ್ರೂಫ್ ಹುಡುಕಿ ಮೇಡಮ್. ಆಗ ಯಾರ್ ಮಾಡಿದ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನನಗೆ ಪ್ರೂಫ್ ಸಿಕ್ಕದ್ಮೇಲೆ ನಿಮ್ಮನ್ನ ಕರಿತೀನಿ. ಈಗ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು ಮೇಡಮ್. ಪ್ರೂಫ್ ಸಿಕ್ಕದ್ಮೇಲೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ.